ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ. ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ. ಮತ್ತು ಸುವರ್ಣಸೌಧದಾಗ ಗುಂಡಾಗಳು ಹಕ್ಕು ಅವ್ರ ಹೆಸರು ಏನೇನು ನೋಡಿರಲ್ಲ, ಎಂತಿಂಥ ಹೆಸರು ಅದಾವೆ. ಅವ್ರು ಗುಂಡಾಗಳು ಬಂದು ಇವತ್ತು ಸುವರ್ಣಸೌಧ ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರೆ. ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ? ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ? ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ? ಯಾರು ಪೊಲೀಸ್ ಫಸ್ಟ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು, ADGP ಏನು ಮಾಡಕತ್ತಿದ್ರು? ADGP ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತೇಂದ್ರಗೆ. ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ? ಅಂದರೆ ಪೂರ್ತಿ ಇವರು ಹತಾಶೆ ಆಗಿದ್ದಾರೆ. ಇವರು ಮಾಡುವಂಥ ಹಗರಣಗಳು ಇವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ. ಎಲ್ಲೇ ನೋಡಿ ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ, ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅದು ಭಯ, ಈ ರೀತಿ ಭಯ ಅದಿದೆ. ಮತ್ತು ಹಿಂಗಾದ್ರೆ ಹೆಂಗೆ ಸರ್ ಬಿಜೆಪಿ ವಿರೋಧ ಹೋರಾಟ ಮಾಡೋದು ಹೇಗೆ ಅಂತ? ಹೋರಾಟ ಈಗ ನೋಡಿ, ಆತಂಕ ಇದ್ದಲ್ಲೇ ಭಯಗೊಂಡಿರ್ಬೋದಲ್ಲ ಯಾರು ಇವರು ವಿಜೇಂದ್ರ ಅವರು? ಎದರ ಆತಂಕ? ಅದು ಏನೈತೋ ಗೊತ್ತಿಲ್ಲ, ಭಯ ಅಂತರೂ ಹೊಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರಿಲ್ರಿ. ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? 100% ನೋಡಿರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿಯವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು. ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಸ್ಟೋನ್ ಕ್ರಷರ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತೆಗ್ಗಿದೆ ಅಲ್ಲಿ ಜೀಪ್ ಒಯ್ದು ನಿಂದಿರಿಸೋದು. ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗೆ ಇರುವಂಥ ಪೊಲೀಸರಿಗೆ ಕಂಟಿನ್ಯೂ ಮೊಬೈಲ್ಗಳು ಮಾತಾಡ್ತಿದ್ರು. ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ. ನಾನು ಮೊದಲೇ ಹೇಳೀನಿ ಇದನ್ನು. ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲದ 3-4 ಜನರ ಮೇಲೆ ಟಾರ್ಗೆಟ್ ಇದೆ. ನನ್ನ ಮೇಲೆ, ಸಿಟಿ ರವಿ, ಚಕ್ರವರ್ತಿ ಸುಲಿಬೆಲೆ, ಪ್ರತಾಪ್ ಸಿಂಹ, ಪ್ರಮೋದ್ ಮುತಾಲಿಕ. ಇವತ್ತು ಪ್ರತಾಪ್ ಸಿಂಹನ ಮೇಲೂ ಅವ್ರದ್ದು ಇದು ಇದೆ. ಅವ್ರನ್ನ ಉಚ್ಚಾಟನೆ ಮಾಡ್ತಾನೆ ಸುದ್ದಿ ಕೇಳ್ತಾ ಇದ್ದಾರೆ. ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೆ? ಅವ್ರಿಗೆ ತೆಲಿಗೆ ಕೆಟ್ಟೈತನ್ರಿ ಎಲ್ಲ ಇವ್ರ ಮಾತು ಕೇಳುತ್ತಾ ಇರ್ತಿಲ್ಲ. ಅಂದರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ. ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ರವಿ ಅರೆಸ್ಟ್ ಮಾಡಿದ್ದು ಅವ್ರನ್ನ ಇದು ಮಾಡಿದ್ದು. ಅಂದರೆ ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಒಳಗೆ ಎಲ್ಲ ಸುವರ್ಣಸೌಧ ಹಾಕ್ಬೇಕಂತಿದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ, ಅವ್ರಿಗೇನು ಮುತ್ತು ಕೊಡಬೇಕಾತೇಳಿ. ಮುತ್ತು ನಮಗೆ ಕೊಡಬೇಡ್ರಿ, ನೀವು ಸಾಬರಿಗೆ ಮುತ್ತು ಕೊಡ್ಕೋತೀರಿ. KG ಹಳ್ಳಿ ಮುತ್ತು ಕೊಡ್ರಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರಿಗೆ ಮುತ್ತು ಕೊಡ್ರಿ, ದಿನ ಮುತ್ತು ಕೊಡ್ಕೋತೀರಿ. ಮುತ್ತು ಕೊಡುವ ಗೃಹ ಮಂತ್ರಿಗಳು ಆಗ್ರಿ.